ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಹೊಸಬ್ರಾ ಅಥವಾ ವರ್ಷಗಟ್ಟಲೆ ಇಲ್ಲೇ ಇದ್ದೀರಾ? ನೀವು ಯಾರೇ ಆಗಿರಿ, ಲೈಫ್ನಲ್ಲಿ ಒಂದೇ ಒಂದು ಸಲವಾದರೂ ಈ ಜಾಗಕ್ಕೆ ಬಂದು ಹೋಗಿರ್ತೀರಾ. ಅದೇ ನಮ್ಮ ಬೆಂಗಳೂರಿನ ಪ್ರಾಣ, ನಮ್ಮ ಬೆಂಗಳೂರಿನ ಉಸಿರು ಮೆಜೆಸ್ಟಿಕ್. ಬೆಳಿಗ್ಗೆ ಎದ್ದು ನೀವು ಬ್ರಷ್ ಮಾಡೋಕ್ಕೂ ಮುಂಚೆನೇ ಲಕ್ಷಾಂತರ ಜನ ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಬಂದು ಇಳಿದಿರ್ತಾರೆ. ರಾತ್ರಿ ಇಡೀ ಬೆಂಗಳೂರು ಕಂಬಳಿ ಹೊದ್ದು ಮಲಗಿದ್ರೂ ಈ ಜಾಗ ಮಾತ್ರ ನಿದ್ದೆ ಮಾಡಲ್ಲ. ಕಣ್ಣು ತೆರೆದುಕೊಂಡೇ ಇರುತ್ತೆ. ಇಲ್ಲಿನ ಬಸ್ ಹಾರನ್ ಶಬ್ದ, ಹೋಟೆಲ್ನಲ್ಲಿ ಮಾಡೋ ಒಗ್ಗರಣೆ ವಾಸನೆ, ಜನರ ಗಡಿಬಿಡಿ ನೋಡಿದ್ರೇನೆ ಮೈಯಲ್ಲಿ ಒಂಥರ ಕರೆಂಟ್ ಪಾಸ್ ಆದ ಹಾಗಾಗುತ್ತೆ. ಅಷ್ಟಕ್ಕೂ ಏನಿದೆ ಇಲ್ಲಿ? ಇದು ಬರೀ ಬಸ್ ನಿಲ್ಲಿಸೋ ಜಾಗನ? ಖಂಡಿತ ಅಲ್ಲ. ಇಲ್ಲಿ ಸಿಗೋ ಊಟ, ಇಲ್ಲಿನ ಪವರ್ಫುಲ್ ದೇವಸ್ಥಾನ, ಭೂಮಿ ಒಳಗಡೆ ಹೋಗೋ ಮೆಟ್ರೋ, ಪ್ರತಿಯೊಂದು ಅದ್ಭುತ. ಬನ್ನಿ ಇವತ್ತು ಮೆಜೆಸ್ಟಿಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಒಂದು ಕಾಲದಲ್ಲಿ ಇಲ್ಲಿ ಏನಿತ್ತು ಗೊತ್ತಾ ಸ್ನೇಹಿತರೆ? ಇವತ್ತು ನಾವು ನಿಂತಿರೋ ಈ ಕಾಂಕ್ರೀಟ್ ಜಾಗದಲ್ಲಿ, ಬಸ್ಗಳು ಸಾಲಾಗಿ ನಿಲ್ಲೋ ಈ ಜಾಗದಲ್ಲಿ ಒಂದು ಕಾಲದಲ್ಲಿ ನೀರು ತುಂಬಿದ ದೊಡ್ಡ ಕೆರೆ ಇತ್ತು ಅಂದರೆ ನೀವು ನಂಬ್ತೀರಾ? ಹೌದು, ನಿಜ. ಇದರ ಹೆಸರು ಧರ್ಮಾಂಬುದಿ ಕೆರೆ. ನಮ್ಮ ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಜನರಿಗೆ ಕುಡಿಯೋಕೆ ನೀರು ಸಿಗಲಿ ಅಂತ ಕಟ್ಟಿದ ಕೆರೆ ಇದು. ಮಳೆ ಬಂದಾಗ ನೀರು ತುಂಬಿ ತುಳುಕ್ತಿತ್ತು. ಆದರೆ ದಿನ ಕಳೆದ ಹಾಗೆ ಕೆರೆ ಒಣಗಿ ಹೋಯಿತು. ಆಮೇಲೆ ಅಲ್ಲಿ ದೊಡ್ಡ ಮೈದಾನ ಆಯಿತು. ಕೊನೆಗೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಅದನ್ನು ಬಸ್ ಸ್ಟ್ಯಾಂಡ್ ಮಾಡಿದ್ರು. ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಇಲ್ಲಿಗೆ ಗವರ್ನಮೆಂಟ್ ಇಟ್ಟಿರೋ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ. ಆದರೆ ನಾವು ಬಾಯಲ್ಲಿ ಕರೆಯೋದು ಮಾತ್ರ ಮೆಜೆಸ್ಟಿಕ್ ಅಂತ. ಯಾಕೆ ಗೊತ್ತಾ? ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಒಂದು ಹಳೆ ಕಾಲದ ಫೇಮಸ್ ಸಿನಿಮಾ ಥಿಯೇಟರ್ ಇತ್ತು. ಅದರ ಹೆಸರು ಮೆಜೆಸ್ಟಿಕ್. ಆ ಥಿಯೇಟರ್ ಈಗ ಇಲ್ಲ, ಅದನ್ನು ಕೆಡವಿದ್ದಾರೆ. ಆದರೆ ಆ ಹೆಸರು ಮಾತ್ರ ಈ ಏರಿಯಾಗೆ ಪರ್ಮನೆಂಟ್ ಆಗಿ ಅಂಟ್ಕೊಂಡ್ಬಿಡ್ತು. ನೆಕ್ಸ್ಟ್ ಲೆವೆಲ್ ಮೆಟ್ರೋ ಮತ್ತು ಬಸ್. ಮೆಜೆಸ್ಟಿಕ್ ಅಂದರೆ ಬರೀ ಬಸ್ ಅಲ್ಲ, ಈಗ ಇದು ಮೆಟ್ರೋ ಲೋಕ. ಎಲ್ಲಿರೋ ಕೆಂಪೇಗೌಡ ಮೆಟ್ರೋ ನಿಲ್ದಾಣ ಇದೆಯಲ್ಲ, ಇದು ಭೂಮಿಯ ಒಳಗಡೆ ಕಟ್ಟಿರೋ ಅರಮನೆ ಥರ ಇದೆ. ನೀವು ಎಸ್ಕಲೇಟರ್ ಇಳಿದು ಭೂಮಿಯ ಆಳಕ್ಕೆ ಹೋಗ್ತಿದ್ರೆ ಬೇರೆ ಯಾವುದೋ ಪ್ರಪಂಚಕ್ಕೆ ಹೋದ ಹಾಗೆ ಅನಿಸುತ್ತೆ. ನೀವು ವೈಟ್ ಫೀಲ್ಡ್ಗೆ ಹೋಗಬೇಕಾ ಅಥವಾ ಜಯನಗರಕ್ಕೆ ಹೋಗಬೇಕಾ? ಸುಮ್ಮನೆ ಇಲ್ಲಿ ಇಳಿದು ರೈಲ್ ಚೇಂಜ್ ಮಾಡಿದ್ರೆ ಸಾಕು, ಟ್ರಾಫಿಕ್ ಇಲ್ಲದೆ, ಧೂಳಿಲ್ಲದೆ ಆರಾಮವಾಗಿ AC ಗಾಳಿಯಲ್ಲಿ ಕೂತು ಹಾರಿ ಹೋಗಬಹುದು. ಇನ್ನು ಬಸ್ ವಿಷಯಕ್ಕೆ ಬಂದರೆ, ಬೆಂಗಳೂರಿನ ಯಾವ ಮೂಲೆಗೆ ಬೇಕಾದರೂ ಇಲ್ಲಿ ಬಸ್ ಸಿಗುತ್ತೆ. ಕೆಂಪು ಬಸ್ಸು, ನೀಲಿ ಬಸ್ಸು ಅಂತ ಕನ್ಫ್ಯೂಸ್ ಆಗಬೇಡಿ, ವಿಚಾರಿಸಿ ಹತ್ತಿ. ಹೊಟ್ಟೆ ಹಸುವಾದರೆ ಎಲ್ಲಿ ತಿನ್ನಬೇಕು? ಮೆಜೆಸ್ಟಿಕ್ನಲ್ಲಿ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಜೋರಾಗಿ ಹೊಟ್ಟೆ ಹಸಿತಿದ್ರೆ ಎಲ್ಲಿ ತಿನ್ನಬೇಕು? ಇಲ್ಲಿ ಊಟಕ್ಕೆ ಮೋಸ ಇಲ್ಲ. ಫಿಶ್ ಲ್ಯಾಂಡ್. ನೀವು ನಾನ್ ವೆಜ್ ಇಷ್ಟಪಡೋರಾ? ಅದರಲ್ಲೂ ಮೀನು ಅಂದರೆ ಪ್ರಾಣನ? ಹಾಗಿದ್ರೆ ಗಾಂಧಿನಗರದ ಹತ್ರ ಇರೋ ಫಿಶ್ ಲ್ಯಾಂಡ್ಗೆ ಹೋಗಲೇಬೇಕು. ಅಲ್ಲಿ ಕೂಡ ಅಂಜಲ್ ಮೀನು ಫ್ರೈ ಮತ್ತು ಫಿಶ್ ಕರಿ ಊಟ ತಿಂದರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಕಾಮತ್ ಹೋಟೆಲ್. ನಿಮಗೆ ಪ್ಯೂರ್ ವೆಜ್ ಬೇಕಾ? ಬಸ್ ಸ್ಟ್ಯಾಂಡ್ ಹತ್ತಿರವೇ ಇರೋ ಕಾಮತ್ ಯಾತ್ರಿ ನಿವಾಸದಲ್ಲಿ ಬಿಸಿ ಬಿಸಿ ಇಡ್ಲಿ, ವಡೆ, ಸಾಂಬಾರ್ ಅಥವಾ ಜೋಳದ ರೊಟ್ಟಿ ಊಟ ಮಾಡಿ. ಹೊಟ್ಟೆನೂ ತುಂಬುತ್ತೆ, ಮನಸ್ಸಿಗೂ ಖುಷಿ ಆಗುತ್ತೆ. ಬಿಸಿ ಬಿಸಿ ಬಜ್ಜಿ. ಸಂಜೆ ಹೊತ್ತು KSRTC ಬಸ್ ಸ್ಟ್ಯಾಂಡ್ ಹೊರಗಡೆ ಬಂದರೆ ಸಾಕು, ಮೆಣಸಿನಕಾಯಿ ಬಜ್ಜಿ, ಆಲೂ ಬೋಂಡ ಮಾರೋ ಗಾಡಿಗಳು ಸಾಲಾಗಿ ನಿಂತಿರ್ತವೆ. ಊರಿಗೆ ಬಸ್ ಹತ್ತೋ ಮುಂಚೆ ಇಲ್ಲಿ ನಿಂತು ಒಂದು ಗ್ಲಾಸ್ ಟೀ ಕುಡಿದು ಬಿಸಿ ಬಜ್ಜಿ ತಿನ್ನೋ ಮಜ್ಜಾನೇ ಬೇರೆ. ಬೆಂಗಳೂರು ಕಾಯೋ ತಾಯಿ. ಇಷ್ಟೆಲ್ಲ ಟ್ರಾಫಿಕ್ ಗಲಾಟೆ ಮಧ್ಯೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕಾ? ಮೆಜೆಸ್ಟಿಕ್ ಹತ್ತಿರವೇ ತುಂಬ ಪವರ್ಫುಲ್ ದೇವಸ್ಥಾನಗಳಿವೆ. ಅಣ್ಣಮ್ಮ ದೇವಿ ದೇವಸ್ಥಾನ. ಮೆಜೆಸ್ಟಿಕ್ ಪಕ್ಕದಲ್ಲೇ ಇರೋ ಗಾಂಧಿನಗರದಲ್ಲಿ ನಮ್ಮ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ದೇವಿ ನೆಲೆಸಿದ್ದಾರೆ. ಏನೇ ಶುಭ ಕೆಲಸ ಮಾಡೋಕ್ಕೂ ಮುಂಚೆ ಹೊಸ ಗಾಡಿ ತಗೊಂಡಾಗ ಬೆಂಗಳೂರಿಗರು ಇಲ್ಲಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡ್ತಾರೆ. ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ಬಂದು ನೋಡಬೇಕು, ಜನವೋ ಜನ. ಶಾಪಿಂಗ್ ಮತ್ತು ಸಿನಿಮಾ. ನಿಮಗೆ ಮೊಬೈಲ್ ಕವರ್ ಬೇಕಾ, ವಾಚ್ ಬೇಕಾ ಅಥವಾ ಶೂಸ್ ಬೇಕಾ? ಹಾಗಿದ್ರೆ ನ್ಯಾಷನಲ್ ಮಾರ್ಕೆಟ್ ಅಥವಾ ಸುಖ್ ಸಾಗರ್ ಮಾಲ್ ಕಡೆ ಒಂದು ರೌಂಡ್ ಹಾಕಿ. ಲೇಟೆಸ್ಟ್ ಐಫೋನ್ ಕವರಿಂದ ಹಿಡಿದು ಲ್ಯಾಪ್ಟಾಪ್ವರೆಗೂ ಇಲ್ಲಿ ಸಿಗಲ್ಲ ಅನ್ನೋದೇ ಇಲ್ಲ. ಪಕ್ಕದಲ್ಲೇ ಇರೋ ಬರ್ಮಾ ಬಜಾರ್ನಲ್ಲಿ ಪರ್ಫ್ಯೂಮ್, ಬ್ಯಾಗ್ ಎಲ್ಲ ಸಿಗುತ್ತೆ. ಆದರೆ ನೆನಪಿರಲಿ, ಇಲ್ಲಿ ಅವರು 1000 ರೂಪಾಯಿ ಹೇಳಿದ್ರೆ ನೀವು 300-400 ರೂಪಾಯಿ ಕೇಳಬೇಕು. ಬಾರ್ಗೇನ್ ಮಾಡೋಕ್ಕೆ ಬಂದರೆ ಮಾತ್ರ ಇಲ್ಲಿ ಶಾಪಿಂಗ್ ಮಾಡಿ. ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ, ಮೆಜೆಸ್ಟಿಕ್ ಪಕ್ಕದಲ್ಲೇ ಇರೋದು ಗಾಂಧಿನಗರ. ಇದನ್ನು ಕನ್ನಡ ಸಿನಿಮಾದ ತವರು ಮನೆ ಅಂತಾರೆ. ತ್ರಿವೇಣಿ, ನರ್ತಕಿ, ಸಂತೋಷ್ ಥಿಯೇಟರ್ಗಳ ಮುಂದೆ ನಿಂತು ಆ ದೊಡ್ಡ ದೊಡ್ಡ ಕಟೌಟ್ ನೋಡೋದೇ ಚಂದ. ಸಿನಿಮಾ ರಿಲೀಸ್ ದಿನ ಇಲ್ಲಿ ಬರೋ ಫ್ಯಾನ್ಸ್, ಹಾಲಿನ ಅಭಿಷೇಕ, ಡೋಲು ಕುಣಿತ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಮೆಜೆಸ್ಟಿಕ್ ಅಂದರೆ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲ, ಇದು ಕೋಟ್ಯಾಂತರ ಜನರ ಎಮೋಷನ್. ಯಾರೋ ಸೂಟ್ಕೇಸ್ ಹಿಡ್ಕೊಂಡು ರಜೆಗೆ ಊರಿಗೆ ಹೋಗ್ತಾರೆ, ಇನ್ಯಾರೋ ಕಣ್ಣಲ್ಲಿ ನೂರಾರು ಕನಸುಗಳನ್ನು ತುಂಬಿಕೊಂಡು ಬದುಕು ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬರ್ತಾರೆ. ಊಟ, ದೇವಸ್ಥಾನ, ಸಿನಿಮಾ, ಪ್ರಯಾಣ ಎಲ್ಲವೂ ಇಲ್ಲಿದೆ. ಈ ವಿಡಿಯೋ ಇಷ್ಟ ಆಯ್ತಾ? ಮೆಜೆಸ್ಟಿಕ್ಕಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ.